ನಂತರ ಎಷ್ಟೋ ಜನ ತುಂಬ ರಾತ್ರಿ ಇಡೀ ವೇಟ್ ಮಾಡ್ತಾ ಇದ್ರು ರಾಮಾಯಣದ ಟ್ರೈಲರ್ ಬರ್ತದೆ ಅಂತ. ಆದರೆ ಆ ಒಂದು ವೇಟ್ ಮಾಡುವಂಥ ಒಂದು ಪೇಷನ್ಸ್ ಇವತ್ತು ಬೆಳಿಗ್ಗೆ ಹೊಡೆದೋಯ್ತು. ಎಷ್ಟೋ ಜನ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಆದರೆ ಎಲ್ಲಿ ಕೂಡ ಟ್ರೈಲರ್ ಬಂದಿಲ್ಲ. ಬಂದಿರೋದು ಒಂದೇ ಒಂದು ಈ ಪೋಸ್ಟರ್ ಮಾತ್ರ. ಈ ಪೋಸ್ಟರಲ್ಲಿ ಹೇಳಿದ್ದಾರೆ ನಮಿತ್ ಮಲ್ಹೋತ್ರಾ ಅವರು, ನಾವು ಟ್ರೈಲರ್ ಅನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ, ಅಂದ್ರೆ ಇವತ್ತು ರಿಲೀಸ್ ಮಾಡ್ತಾ ಇಲ್ಲ, ಇನ್ನೊಂದು ದಿನ ರಿಲೀಸ್ ಮಾಡ್ತೇವೆ, ಆ ಒಂದು ಡೇಟ್ ಅನ್ನು ಅನೌನ್ಸ್ ಮಾಡ್ತೇವೆ ಅಂತ. ಆದ್ರೆ ಈ ಒಂದು ವಿಷಯ ಎಷ್ಟು ಇಂಟ್ರೆಸ್ಟಿಂಗ್ ಅಂಡ್ ಇರಿಟೇಟಿಂಗ್ ಇದೆ ಅಂತ ಹೇಳಿದ್ರೆ, ಇದಕ್ಕಿಂತ ಇನ್ನೊಂದು ಗುಡ್ ನ್ಯೂಸ್ ಇದೆ, ಎಲ್ಲವನ್ನು ನಾವು ಇವತ್ತು ಮಾತಾಡೋಣ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರುವಡ್ಡ. ಟ್ರೈಲರ್ ಒಂದು ಬರಲಿಲ್ಲ ಅಂತ ಎಷ್ಟೋ ಜನ ಯೋಚನೆ ಮಾಡುವಂಥ ರೀತಿ ಪಾಸಿಟಿವ್ಗಿಂತ ನೆಗೆಟಿವ್ ಹೋಗುತ್ತೆ. ಬಿಕಾಸ್ ಆಫ್ ಆ ಒಂದು ಟ್ರೈಲರ್ ಯಾಕೆ ರಿಲೀಸ್ ಮಾಡಲಿಲ್ಲ? ಕ್ವಾಲಿಟಿ ಕಮ್ಮಿ ಇದೆಯಾ, ಅಥವಾ ವಿ ಎಫ್ ಎಕ್ಸ್ ಕಮ್ಮಿ ಇದೆಯಾ, ಅಥವಾ ನಾವು ಅಂದ್ಕೊಂಡೋ ರೀತಿಯಲ್ಲಿ ಇಲ್ವಾ? ಪ್ರತಿ ಒಂದು ಕೂಡ ಯೋಚನೆ ಮಾಡ್ತಾರೆ. ಆದರೆ ಈ ಒಂದು ಪೋಸ್ಟ್ಪೋನ್ ಆಗುವಂಥ ಒಂದು ಸಂಸ್ಕೃತಿ ಸಂಪ್ರದಾಯ ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ. ನಿಜವಾಗ್ಲೂ ಎಷ್ಟೋ ಜನ ಆಡಿಯನ್ಸಿಗೆ ಈ ಒಂದು ಪೋಸ್ಟ್ಪೋನ್ ಅಂತ ಕೇಳಿದ್ರೇ ಉರಿತಾ ಇದೆ. ಸತ್ಯ, ನನಗೆ ಕೂಡ ಉರಿಯುತ್ತೆ. ಬಿಕಾಸ್ ಆಫ್ ಎಷ್ಟೋ ಜನ ಆ ಒಂದು ಡೇಟಿಗೆ, ಆ ಒಂದು ಟೈಮ್ಗೆ ವೇಟ್ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ದಿವಸದ ಹಿಂದೆ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ, ಅವರು ಇನ್ನೇನು ಇನ್ನೊಂದು 3-4 ಅವರ್ಸಲ್ಲಿ ಟ್ರೈಲರ್ ಬರುತ್ತೆ ಅನ್ಬೇಕಾದ್ರೆ ಟ್ರೈಲರ್ ಬರಲ್ಲ ಅಂದರೆ ಬಿಡಿ, ಆ ನೋವನ್ನ ಅನುಭವಿಸ್ತಾರಿಗೆ ಗೊತ್ತು, ಬಿಡಿ, ಹೋಗ್ಲಿ ಬಿಡಿ. ಆದರೂ ಯಶ್ ಅವರ ಸಿನಿಮಾನೇ ಯಾಕೆ ಈ ಥರ ಪೋಸ್ಟ್ಪೋನ್ ಆಗ್ತಾನೇ ಉಂಟು? ಪೋಸ್ಟ್ಪೋನ್. ಅದಕ್ಕೆ ನಿಜವಾಗ್ಲೂ ನನ್ನ ಹತ್ರ ಆನ್ಸರ್ ಇಲ್ಲ. ಕಮೆಂಟ್ ಬಾಕ್ಸಲ್ಲಿ ನೀವೇ ಆನ್ಸರ್ ಮಾಡಿ. ಅದರಲ್ಲೂ ಈ ಒಂದು ಸಿನಿಮಾನ ಸೋನಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸ್ಪೈಡರ್ ಮ್ಯಾನ್ ನ್ಯೂ ಡೇ ಸಮಥಿಂಗ್, ಅದೆಲ್ಲ ಅವನು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂಥ ನಮ್ಮ ಸೋನಿ ಕಂಪನಿಯವರು ಇದನ್ನು ಕೂಡ ಒಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ. ನಮಗೆ ಅದೆಲ್ಲ ಬೇಕಾಗಿಲ್ಲ. ನಮಗೆ ಟ್ರೈಲರ್ ಬೇಕು, ಸಿನಿಮಾ ಬೇಕು. ನಮ್ಮ ರಾಮಾಯಣದ ಸಿನಿಮಾವನ್ನು ಸ್ಕ್ರೀನಲ್ಲಿ ನೋಡಬೇಕು ಗ್ಲೋಬಲ್ ಲೆವೆಲಲ್ಲಿ. ಆದರೆ ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ನಾವು ಹೆಸರು ಮಾಡಬೇಕಾದ್ರೆ ಸ್ವಲ್ಪ ಅಡಚಣೆ ಬರುತ್ತೆ ಅಂತ ನಮಿತ್ ಮಲ್ಹೋತ್ರಾ ಅವರು ಹೇಳ್ತಿದ್ದಾರೆ. ಅದು ಒಂದೇ ಒಂದು ಇವಾಗ ಆಗ್ತಿರುವಂಥ ಯುದ್ಧ ಕಾಂಡದ ಬಗ್ಗೆ, ಅಂದರೆ ಪ್ರೊಟೆಸ್ಟ್ ಬಗ್ಗೆ. ಇವರಿಗೆ ಎಲ್ಲವನ್ನು ಯೂತಿಗೆ ಶೇರ್ ಮಾಡಬೇಕು ಅನ್ನೋವಂಥ ಒಂದು ಇಂಟೆನ್ಷನ್. ಆದರೆ ಆ ಒಂದು ಇಂಟೆನ್ಷನ್ ಅವರು ಮರ್ತೋಗಿದ್ದಾರೆ. ಇದೇ ಥರ ರಾಮಾಯಣಕ್ಕೆ ಎಷ್ಟೋ ಜನ ಯೂತ್ಗಳು ವೇಟ್ ಮಾಡ್ತಿದ್ದಾರೆ ಅಂತ ಅವರ ಒಂದು ಭಾವನೆಗೆ ಧಕ್ಕೆ ಆಯ್ತಲ್ಲ, ಅದನ್ನೇ ಅದು ಯೋಚನೆ ಮಾಡ್ತಾರೆ. ಎನಿವೇಸ್ ಬಿಡಿ, ಟ್ರೈಲರ್ ಅಂತೂ ಬರ್ತಾ ಇಲ್ಲ. ಇನ್ನೊಂದು ದಿವಸ ಬರ್ತದೆ, ನೋಡೋಣ ಯಾವಾಗ ಬರ್ತದೆ, ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಆದರೆ ಸದ್ಯಕ್ಕೆ ಮಾತ್ರ ಟ್ರೈಲರ್ ಬರ್ತಾ ಇಲ್ಲ. ಸಾರಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಹೇಗಾಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಿರುವಡ್ಡವನ್ನು ಸೈನಿಂಗ್ ಆಫ್, ಕಿರಣ್ ರಾಥೋಡ್.